ರಾಣೆಬೆನ್ನೂರಿನ ಏಜಿಸ್ ಆಟೋ ಗ್ಯಾಸ್ ಬಂಕ್ನಲ್ಲಿ ಗ್ಯಾಸ್ ದರವನ್ನು ಏಕಾಏಕಿ ಹೆಚ್ಚಿಸಿದ ಹಿನ್ನೆಲೆ ಆಟೋ ಚಾಲಕರು ಮತ್ತು ಮಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ದರ ಏರಿಕೆಯಿಂದ ಕಂಗಾಲಾದ ಚಾಲಕರು ತಮ್ಮ ಆಟೋಗಳನ್ನು ಬಂಕ್ ಮುಂದೆ ನಿಲ್ಲಿಸಿ ತೀವ್ರ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಎನ್ಐಎ ಹೋರಾಟಕ್ಕೆ ರೈತ ಮುಖಂಡ ಹನುಮಂತಪ್ಪ ಕಬ್ಬಾರ್ ಸಾಥ್ ನೀಡಿ ಮಾತನಾಡಿ, ಯಾವುದೇ ಕಾರಣವಿಲ್ಲದೆ ದರ ಹೆಚ್ಚಿಸುತ್ತಿರುವ ಬಂಕ್ ಮಾಲೀಕರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂತ ಆಗ್ರಹಿಸಿದ್ದಾರೆ. ಇದಲ್ಲದೆ ನಿಯಮ ಉಲ್ಲಂಘನೆ ಮಾಡಿದರೆ ಬಂಕ್ ಲೈಸೆನ್ಸ್ ರದ್ದುಪಡಿಸುವಂತೆ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸಿದರು. ದರ ಏರಿಕೆಯಿಂದ ಸಾಮಾನ್ಯ ಜನರ ಜೀವನಕ್ಕೂ ಭಾರಿ ಹೊರೆಯಾಗ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು. ಈಗೇನಾಗೈತಂದ್ರೆ ಸಾಕಷ್ಟು ರಾಣೆಬೆನ್ನೂರಲ್ಲಿ 2 ನಂಬರ್ ದಂಧೆ ಮಾಡಿ ಇವತ್ತು ಬಡವರನ್ನ ರಕ್ತ ಇರ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕ್ಬೇಕಪ್ಪ ಅಂದರೆ ಕಾನೂನಾತ್ಮಕವಾಗಿ ಇವ್ರು ಏನು ಮಾಡ್ತಾರೋ ಏನಿಲ್ಲ ಅನ್ನೋದನ್ನು ನೀವು ತನಿಖೆ ಮಾಡಿ ನ್ಯಾಯಯುತವಾಗಿ ನ್ಯಾಯ ಕೊಡ್ಬೇಕಂತ ಹೇಳಿ ಇವತ್ತು ಈ ಪ್ರತಿಭಟನೆ ಮಾಡ್ತದವ್ರಿ. ದಯಮಾಡಿ ಇವತ್ತು ತಾಲೂಕು ದಂಡಾಧಿಕಾರಿಗಳು ಕೂಡ ನಮಗೆ ಗೌರವವನ್ನು ಕೊಟ್ಟಾರ. ದಯಮಾಡಿ ಆ ಒಂದು ದಿಶೆಯಲ್ಲಿ ಇವತ್ತು ಈ ಗ್ಯಾಸ್ ಬಂಕ್ದವ್ರ ಮೇಲೆ ಇವತ್ತು ಕೇಸ್ ಆಗೋವರೆಗೂ ಇಲ್ಲಿಂದ ನಾವು ಜಾಗ ಬಿಟ್ಟು ಕದಲೋದಲ್ಲ. ಇವ್ರ ಮ್ಯಾಗ ಒಂದು ಕೇಸ್ ಆಗ್ಬೇಕ್ರಿ, 2 ಬಂಕ್ದವ್ರ ಮೇಲೆ. ಇವನು ಈಗ ಏನು ಹತ್ತಂಗೆ ಮಾಡ್ತಾರೆ ಸತ್ತಂಗೆ ಮಾಡ್ತಾರೆ. ಈ ಬಂಕ್ನಾರ ನಿನ್ನೆ ಸರಿ ಇದ್ರು ಕೂಡ ಸರಿ ಇಲ್ಲ ಅಂತ ಹೇಳಿ ಅಭಾವ ಸೃಷ್ಟಿ ಮಾಡಿ ರೇಟ್ ಜಾಸ್ತಿ ಮಾಡ್ತಾರೆ. ಆಮೇಲೆ ಇಲ್ಲಿ ಇಲ್ದಾಗ ಅವರು ಅಲ್ಲಿ ಮಾತಾಡ್ಕೊಂತ ಅವ್ರು ರೇಟ್ ಜಾಸ್ತಿ ಮಾಡ್ತಾರೆ. ಈಗ ಏನಾಗತ್ತೆ, ಅಲ್ಲಿದ್ದ ಮೇಲೆ ಆಗ್ತಾವಂತ ಸುಳ್ಳು ಹೇಳ್ತಾರೆ. ಈಗ ಇದೇ ಹಾವೇರಿ ಜಿಲ್ಲೆ ಒಳಗ ಅಲ್ಲಿ 84 ರೂಪಾಯಿ ಐತೆ ಹಾವೇರಿಗ, ಇಲ್ಲಿ 95 ರೂಪಾಯಿ ಅಂತಂದ್ರೆ ಏನಾಗ ಹಾವೇರಿ ಏನು ಪಾಕಿಸ್ತಾನದಾಗ ಐತೇನ್ರಿ? ಇಲ್ಲ, ನಮ್ಮ ಹಾವೇರಿ ನಮ್ಮ ಕರ್ನಾಟಕದೊಳಗನೇ ಇದೆ. ಈ ರೀತಿಯಾದಂಥ ವ್ಯವಸ್ಥೆಯಲ್ಲಿ ಆಟೋ ಚಾಲಕರಿಗೆ ಸಾಕಷ್ಟು ಮಟ್ಟದಲ್ಲಿ ಅನ್ಯಾಯ ಮಾಡ್ತಿದ್ರೆ ಕೂಡಲೇ ಇದನ್ನು ಕ್ರಮ ಕೈಗೊಂಡು ನ್ಯಾಯ ಕೊಡೋವರೆಗೂ ಅವರ ಮೇಲೆ ಕೇಸ್ ಮಾಡೋವರೆಗೂ ನಾವು ಈ ಜಾಗ ಬಿಟ್ಟು ಕದಲೋದಿಲ್ಲ ಅಂತ ತಮ್ಮ ಅಧಿಕಾರಿಗಳ ಮುಖಾಂತರ ನಾವು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ. ಈಗ ಗ್ಯಾಸ್ ಮೇಲೆ ಏನು ಮಾಡಬೇಕು, ಮೊನ್ನೆ ಇದು ಆಟೋ ಗ್ಯಾಸ್ ಬಂಕ್ CNG ಏನು ಮಾಡ್ತಾರೆ ಸರ, 82 ರೂಪಾಯಿ ಸರ್. 82 ದಿಢೀರ್ನ 110 ರೂಪಾಯಿ ಏರಿಸ್ತಾರೆ. ಅವ್ರಿಗೆ ಯಾರು ಅಧಿಕಾರ ಕೊಟ್ಟರು? ಯಾಕೆ ಈಗ ಒಮ್ಮಟ್ಟಿಗೆ ನಾವು ಏನೋ ಪಾಪ ಬಡವರು ಆಟೋ ಹೊಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಒಮ್ಮಟ್ಟಿಗೆ ಅವರು ದಿಢೀರ್ನ ಎಲ್ಲಿ ಸರ್ಕಾರನ ಇದು ಮಾಡಿರಲ್ಲ, ಹಾಗಾಗಿ ಇವ್ರು ದಿಢೀರ್ನ ಇದು ಮಾಡಿಬಿಡ್ತಾರೆ ಸರ್. ಹಂಗಾಗಿ ಈಗ ಬಂಕ್ ಬಂದ್ ಮಾಡಿಸ್ತಾರೆ ಸರ್. ಅವತ್ತು ಮೊನ್ನೆ 150-200 ಜನ ಕುಡಿದ್ರು, ನಿಮ್ಮ ಗಮನಕ್ಕೆ ತರಲಿಲ್ಲ ಸರ್. ಆದರೂ ಕೂಡ ಅವತ್ತು ಪೊಲೀಸ್ ಇಲಾಖೆಯವರು ಬಂದರು, ಎಲ್ಲರೂ ಬಂದರು. ಸುಮ್ಮನೆ ಹಂಗೆ ಅವ್ರು ಎರ್ಸ್ಕೊಂತ ಹೋದ್ರೆ ನಾವು ಸುಮ್ಮನೆ ಕೂತಂದ್ರೆ ಹೆಂಗೆ ಅಂತ ಸರ್. ಇವತ್ತು ಅದಕ್ಕೆ ಸಂಬಂಧಪಟ್ಟ ಸಚಿವರು ಕೂಡ ಯಾರು 1 ರೂಪಾಯಿ ಏನು ಹೆಚ್ಚಿಗೆ ಮಾಡ್ತಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ರಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಮತ್ತು ಇಲ್ಲಿ ದಿಢೀರ್ನ ಏರಿಸ್ತಾರೆ. ಇವ್ರ ಮ್ಯಾಗ ಯಾರು ಕ್ರಮ ಕೈಗೊಳ್ಬೇಕ್ರಿ? ಈ ಫುಡ್ ಇನ್ಸ್ಪೆಕ್ಟ್ರಿಗೆ ಹೇಳಿದ್ರೆ ಅವ್ರೇನೋ ನೋಡ್ಬೇಕು ಬರ್ಬೇಕು ಅಂತಾರೆ. ಈಗ ಫುಡ್ ಇನ್ಸ್ಪೆಕ್ಟ್ರಿಗೆ ಡೈರೆಕ್ಷನ್ ಕೊಡ್ರಿ, ಅಲ್ಲಿ ಬಂದು ಅದಕ್ಕೆ ಅವ್ರ ಮ್ಯಾಗ ಏನು ಆ್ಯಕ್ಷನ್ ತಗೋತಾರೆ ತಗೊಳ್ಳಿ. ಈಗ ಅದನ್ನ ಮದುವೆ ಕೊಟ್ಟಲ್ಲ, ಮದುವೆ ಕೊಟ್ಟ ನಂತರ ನಾನು ಅದೇ ದಿನ ಹೋದೆ. ಆಮೇಲೆ 3 ಅದಾವೆ LPG ಗ್ಯಾಸ್, ಒಂದು ಬಂದಾಗಿದೆ ಎಲ್ಲೇ ನೋಡೋದು. ಅಲ್ಲೊಂದು ಈಗ ನಮ್ಮ ಕೋಟಿಬೆನ್ನೂರು ಅಲ್ಲೊಂದು ಸ್ಟಾರ್ಟ್ ಇದೆ, ಇಲ್ಲೊಂದು ಸ್ಟಾರ್ಟ್ ಇದೆ. ಹೌದಲ್ಲ, 2ಕ್ಕೂ ಹೋಗಿದ್ದೆ ನಾನು. ಹೋಗಿ ನಮ್ಮ ಆಟೋ ಡ್ರೈವರ್ಸ್ಗಳನ್ನ ಅಲ್ಲೇ ನಿಂತಿದ್ರು, 3-4 ಜನ ನಿಂತಿದ್ರು. ಗ್ಯಾಸ್ ಹಾಕ್ಬಾರ ಮುಂದೆ ಅಂತ ಹೇಳಿದೆ. ಕೆಲವೊಂದು ಅಲಿಗೇಷನ್ಸ್ ಏನಾಯ್ತು ಅಂದ್ರೆ ಇಮ್ಮಿಡಿಯೇಟ್ಲಿ 25 ಜಂಪ್ ಆಗ್ಬಿಡುತ್ತೆ ಅಂತ. ಹೌದಾ, ಅದು ನಾನು ಇವತ್ತು ಚೆಕ್ ಮಾಡಿದೆ, ಹೆಂಗೆ 25 ಜಂಪ್ ಆಗ್ತದೆ. ಪ್ರೆಸರ್ ಹೆಂಗಿರುತ್ತೆ ಅಂದ್ರೆ ಟಕ್ ಅಂತೇಳಿ ಒಂದು ಪ್ರೆಸರ್ ಬಂದ ತಕ್ಷಣ 12 ರೂಪಾಯಿ ಮೇಲೆ ಜಂಪ್ ಆಗ್ಬಿಡ್ತದೆ. ಆಮೇಲೆ ಬರ್ತಾ 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 ಸ್ಲೋ ಹಾಕ್ಕೊಂಡು ಹೋಗ್ತದೆ. ಅದು ಆ ಟೆಕ್ನಾಲಜಿ ಹಂಗಿದೆ ಅಂತ ಹಂಗೆ ನಾನು ಕೇಳಿದೆ ಮ್ಯಾನೇಜರ್ಗೆ, ಯಾಕಪ್ಪ ಈ ಥರ ಈ ಟೆಕ್ನಾಲಜಿ ಹಿಂಗೆ ಹಾಕಿದೆ, ಅದು ಇಮಿಡಿಯೇಟ್ಲಿ 12 ರೂಪಾಯಿ ಹಾಕಿ ಜಂಪ್ ಟೆಕ್ನಾಲಜಿ ಆಗಿದೆ. ಇಮಿಡಿಯೇಟ್ಲಿ ಪ್ರೆಸರ್ ಬಂದುಬಿಡ್ತದೆ. ಪ್ರೆಸರ್ ಬಂದ ತಕ್ಷಣ ಅದು ಫಸ್ಟ್ ಜಂಪ್ ಆಗೋದು. ನಮ್ಮದಷ್ಟಲ್ಲಿ ಇಡೀ ದೇಶದಾಗ ಹಿಂಗೆ ಆಗ್ತದೆ. ಅದೇನು ನಾವು ಇದು ಮಾಡೋಕ್ಕೆ ಬರೋಂಗಿಲ್ಲ, ನಮ್ಮ ದೇಶದಿಂದ ಅಷ್ಟೇ ಇದನ್ನು ಆಗ್ತದೆ ಅಂತಂದರು. ಆಯಿತು, ಅಲ್ಲೂ ಹೋಗಿ ಚೆಕ್ ಮಾಡಿದ್ರೆ ಅದು ಸೇಮ್ ಹಂಗೆ ಬಂತು, 5 ರೂಪಾಯಿ ಆಗ್ತದೆ. ಮತ್ತು ರೇಟ್ ಫಿಕ್ಸ್ ಯಾಕೆ ಮಾಡ್ತೀರಿ ನೀವು ಅಂತ ಕೇಳಿದೆ ನಾನು. ಇಲ್ಲ ಸರ್, ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಅಂತೂ ನಮಗೆ ಗೊತ್ತಾಗ್ಬಿಡ್ತಾರೆ. 12 ಗಂಟೆಗೆ ಇಷ್ಟು 20 ಪೈಸೆ ಇರ್ತದೆ, 5 ಪೈಸೆ ಇರ್ತದೆ ಗೊತ್ತದ. ನಿಮ್ಗೆ ಯಾಕೆ ಆಗ್ತದೆ? ಅವರೆಲ್ಲ ಸರ್ ನಮ್ಮಲ್ಲಿ ಮೇಲ್ ಮಾಡ್ತಾರೆ. ಮೇಲ್ ಮಾಡಿದ ತಕ್ಷಣ ನಾವು ಮಧ್ಯಾಹ್ನ 2 ಗಂಟೆಗೆ ಶಿಫ್ಟ್ ಚೇಂಜ್ ಆಗ ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರು.
ಆದರೂ ಇವತ್ತೆಲ್ಲ ನೀವು ಬಂದಿದ್ದೀರಿ ಇನ್ಪುಟ್ ಇನ್ಸ್ಪೆಕ್ಟರ್ ಇಲ್ಲೇ ಅದಾರ ಅವ್ರಿಗೆ ಕಳಿಸಿ ಎರಡು ಕಡೆ ಒಂದು ಬಂದಾಗಿದ್ದೆ ಎರಡು LPG ಬಸ್ ಎರಡು ಇದಕ್ಕೆ ವಿಸಿಟ್ ಮಾಡಿ ಇವ್ರು ಯಾಕೆ ಏರ್ಸಿದ್ರು ಅದ್ರ ಬಗ್ಗೆ ದಾಖಲಾತಿ ತಗೊಂಡು ಅವ್ರಿಗೆಲ್ಲ ಮ್ಯಾನೇಜರ್ ಬಂದು ಹುಬ್ಳ್ಯಾಗ ಇರ್ತಾರೆ ಇಲ್ಲಿ ಅಲ್ಲ ಅವ್ರ ಮ್ಯಾನೇಜರ್ ಬಂದು ಹುಬ್ಳ್ಯಾಗ ಇರ್ತಾರೆ ಅವ್ರಿಗೆ ಮಾತಾಡ್ಕೊಂಡು ದಿಢೀರ್ ನಿಮ್ಗೆ ಏರ್ಸಿದ್ರೆ ಅನುಕೂಲ ಅನಾನುಕೂಲ ಭಾಳ ಆಗುತ್ತೆ ಯಾಕಂದ್ರೆ ಮೊದಲ ಮನೆ 82 ರೂಪಾಯಿ ನಾನು ನೋಡಿದಾಗ ಈಗ 105 ನಾ ಚೆಕ್ ಮಾಡೋದು 91 ಇತ್ತು ನಾ ಮಾಡಿ ಚೆಕ್ ಮಾಡೋಕೆ ಹೋಗಿಲ್ಲ ಅದನ್ನ 91 ಇತ್ತು 95 ಆಗಿದೆಯಾ 92 ಸರ್ ಹೌದು 82 ಇದ್ದು ಹೇಳಿದ್ರೆ 92 ಮತ್ತೆ ನಾನು 120 ರೂಪಾಯಿ ಆಗೈತೆ ಅಂತ ಹೇಳಿ ಹೇಳ್ದಂಗೆ ನಂಗೆ ಶಿಫ್ಟ್ ಚೇಂಜ್ ಆದ ತಕ್ಷಣ ಚೇಂಜ್ ಆಗಿಲ್ಲ ಹಾಗಾಗಿ ನಾನು ಅದನ್ನು ಕಳಿಸ್ತೀನಿ ಈ ಸರಿನ ಕಳಿಸ್ತೀನಿ ಕೂಡ ನಾವು